ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಂ ಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾವಿಜ್ಞಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಪಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಚ್ಚಿದಾನಂದ ಪೂರ್ಣನಾದಂತಹ ಭಗವಂತ ವೇದವ್ಯಾಸ ರೂಪದಿಂದ ತಾನು ಅವತಾರ ಮಾಡಿದ್ದಾನೆ. ಪರಾಶರರು ಹಾಗೂ ಸತ್ಯವತಿಯಲ್ಲಿ ತಾನು ಅವತಾರ ಮಾಡಿ ಯಾವ ಪ್ರಾರ್ಥನೆಗಾಗಿ ವೇದವ್ಯಾಸ ದೇವರು ಅವತಾರ ಮಾಡಿ ಬಂದಿದ್ದಾರೋ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಭಗವಂತ ಭೂಮಿಯ ಮೇಲೆ ಅವತಾರ ಮಾಡಿದ್ದಾನೆ. ಅದು ಹುಟ್ಟಿದಂತೆ ತೋರಿಸಿದ್ದಷ್ಟೇ ಭಗವಂತ, ಆದರೆ ನಿಜವಾಗಿ ಹುಟ್ಟು ಪರಮಾತ್ಮನಿಗೆ ಇಲ್ಲ. ಹಾಗಾಗಿ ಯಥಾ ನೃಸಿಂಹಾಕೃತಿರಾವಿರಾಸಿ ಸ್ತಂಭಾತ್ ತಥಾ ನಿತ್ಯತನತ್ವತೋ ವಿಭುಃ ಆವಿರ್ಭವೇತ್ ಯೋಷಿತಿನೋ ಮಲೋತ್ಥಃ ತಥಾಪಿ ಮೋಹಾಯ ನಿದರ್ಶಯತ್ತಥಾ. ಸ್ತ್ರೀ ಪುಂ ಪ್ರಸಂಗ, ಸ್ತ್ರೀ ಮತ್ತು ಪುಂ ಪ್ರಸಂಗದಿಂದ ಶುಕ್ಲಶೋಣಿತ ಸಂಬಂಧದಿಂದ ಹುಟ್ಟುವಂತೆ ಪರಮಾತ್ಮ ತೋರಿಸಿದ್ದಾನೆ ಹೊರತು ನಿಜವಾಗಿ ಆ ಪರಮಾತ್ಮನಿಗೆ ಹುಟ್ಟು ಇಲ್ಲ. ಕಿಂತು ಪ್ರಾದುರ್ಭವತ್ಯೇವ, ಪ್ರಾದುರ್ಭಾವನೆ ಪರಮಾತ್ಮನಿಗಾದದ್ದು. ಆದರೂ ಜನರಿಗೆ ಮೋಹನೆ ಮಾಡೋದಕ್ಕಾಗಿ ಪರಮಾತ್ಮ ಹುಟ್ಟಿದಂತೆ ತೋರಿಸ್ತಾ ಇದ್ದಾನೆ. ಸ್ತೀಪು ಪ್ರಸಂಗಾತ್ ದ್ವೀಪೇ ಭಗಿನ್ಯಾಸ್ತು ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನಮರೀಚಿ ಮಂಡಲಃ ಪ್ರಭಾಸಯನ್ ಅಂಡಭೈಸ್ತತಾಂತಃ ಸಹಸ್ರಲಕ್ಷಾಮಿತ ಭಾನುದೀರಿತಿ. ಪರಮಾತ್ಮ ಅನಂತ ಸೂರ್ಯರ ಕಾಂತಿಯನ್ನು ಪಡೆದವನಾಗಿ ಎಲ್ಲ ಕಡೆ ಪ್ರಕಾಶಿಸುತ್ತಾ ಭಗವಂತ ಅವತಾರ ಮಾಡಿದ್ದಾನೆ. ಅಗಣ್ಯ ದಿವ್ಯೋರ್ ಗುಣಾರ್ಣವ ಪ್ರಭು ಸಮಸ್ತ ವಿದ್ಯಾಧಿಪತಿರ್ಜಗದ್ಗುರು ಅನಂತ ಶಕ್ತಿರ್ಜಗದೇಶ್ವರೇಶ್ವರ ಸಮಸ್ತ ದೋಷಾದಿ ವಿದೂರ ವಿಗ್ರಹ ಶುಭವರ ಗತವರ್ಣೋ ರಕ್ತಪಾದಾಬ್ಜನೇತ್ರಾಧರಕರಣಸನಾಗ್ರಶ್ಚಕ್ರಶಂಕಾಬ್ಜರೇಕಃ ರವಿಕರವರಗೌರಂ ಚರ್ಮಚೈಣಂ ವಸಾನಸ್ತಟಿತಮಟಜಟಾ ಸಂದೀಪ್ತಚೂಡಂ ದಧಾನಃ ವಿಸ್ತೀರ್ಣವಕ್ಷಾ ಕಮಲಾಯತಾಕ್ಷೋ ಬೃಹದ್ಭುಜಃ ಕಂಬುಸಮಾನಕಂಠಃ ಸಮಸ್ತವೇದಾನ್ಮುಖತಃ ಸಮುದ್ಗಿರನ್ ಅನಂತಚಂದ್ರಾದಿಕಕಾಂತಿ ಸನ್ಮುಖಃ. ಆ ಪರಮಾತ್ಮ ಅವತಾರ ಮಾಡಿದ ಮೇಲೆ ಆ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಅಗಣ್ಯ ದಿವ್ಯೋರು ಗುಣಾರ್ಣವ ಪ್ರಭು. ಪರಮಾತ್ಮನ ಗುಣಗಳು ಎಷ್ಟಿವೆ? ಅನಂತ ಗುಣಗಳಿವೆ. ಎಣಿಸಲು ಸಾಧ್ಯವಾಗದೇ ಇದ್ದ ಅಗಣ್ಯವಾದ ಶ್ರೇಷ್ಠವಾದ ಗುಣಗಳು. ಆ ಗುಣಗಳು ಎಷ್ಟು ಅಂದರೆ ಸಮುದ್ರದಷ್ಟು ಗುಣಗಳು. ಸಮಸ್ತ ವಿದ್ಯಾಧಿಪತಿರ್ ಜಗದ್ಗುರು, ಎಲ್ಲ ವಿದ್ಯೆಗಳಿಗೆ ಅಧಿಪತಿಯಾದವನು ಭಗವಂತ. ಅನಂತ ಶಕ್ತಿ, ಪರಮಾತ್ಮನಿಗೆ ಶಕ್ತಿ ಎಷ್ಟು ಅಂತಂದರೆ ಅದು ಅನಂತವಾದ ಶಕ್ತಿ. ಜಗದೇಶ್ವರೇಶ್ವರ ಸಮಸ್ತ ದೋಷಾದಿ ವಿದೂರ ವಿಗ್ರಹ, ಯಾವ ದೋಷವೂ ಇಲ್ಲ, ಎಲ್ಲ ದೋಷದಿಂದ ದೂರನಾಗಿದ್ದಾನೆ ಭಗವಂತ. ಇದು ಪ್ರತಿ ಬಾರಿ ನಾವು ಕೇಳ್ತೇವೆ.
ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಎಲ್ಲ ದೋಷದಿಂದ ದೂರನಾಗಿದ್ದಾನೆ. ಎಲ್ಲ ಸಮಸ್ತ ವಿದ್ಯಾ ಆ ಪರಮಾತ್ಮನಿಂದಲೇ ಉದ್ಭವಿಸಿದ್ದು, ಆ ವಿದ್ಯಾಕ್ಕೆ ಅಧಿಪತಿಯಾಗಿದ್ದಾನೆ, ಅನಂತ ಶಕ್ತಿ ಸಂಪನ್ನನಾಗಿದ್ದಾನೆ. ಇದು ಕೇಳಲಿಕ್ಕೆ ಚಂದ. ಯಾವುದು ಒಂದು ದೋಷ ನಮ್ಮಲ್ಲಿ ಇಲ್ಲದೇ ಇದ್ದಂತೆ ಮಾಡಿಕೊಳ್ಳುವುದು ಬಹಳ ಕಠಿಣ. ಹೊಸದಾದ ಗುಣಗಳನ್ನು ನಮ್ಮಲ್ಲಿ ತಂದುಕೊಳ್ಳುವುದು ಬಹಳ ಕಠಿಣ. ಹಾಗಾಗಿ ಪರಮಾತ್ಮನನ್ನು ಇದು ಸರಳವಾಗಬೇಕು ಅಂತಾದರೆ ಪರಮಾತ್ಮ ದೋಷ ದೂರನಾಗಿದ್ದಾನೆ. ತಂ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೋ, ನಾವು ನಿರ್ದುಷ್ಟರಾಗಲಂತೂ ಸಾಧ್ಯವಿಲ್ಲ, ಸಕಲ ಗುಣಗಳಿಂದ ಪೂರ್ಣರಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಎಷ್ಟು ಗುಣಗಳು ನಮಗೆ ಬರಬೇಕಂತಿದೆಯೋ ಉಪಾಸನೆಗೆ, ಅಷ್ಟು ಗುಣಗಳು ನಮಗೆ ಸಿಗ್ತದೆ ದೇವರದು ಉಪಾಸನೆ ಮಾಡಲಿಕ್ಕೆ. ಮತ್ತು ಇದ್ದ ದುರ್ಗುಣಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಹೇಗೆ? ದೇವರು ನಿರ್ದೋಷ, ದೇವರು ನಿರ್ಗುಣ ಅಂತ ಉಪಾಸನೆ ಮಾಡೋದರಿಂದ. ಮತ್ತು ಪರಮಾತ್ಮ ಅವನ ರೂಪ, ಅವನ ಬಣ್ಣ, ಅವನ ಲಾವಣ್ಯ ಹೇಗಿವೆ, ಅದಕ್ಕಾಗಿ ಮೇಲಿಂದ ಮೇಲೆ ಪರಮಾತ್ಮ ನಿರ್ದೋಷ, ಪರಮಾತ್ಮ ಗುಣಪೂರ್ಣ, ಸರ್ವಶಕ್ತ, ಸೃಷ್ಟಿಯಾದಿಗಳನ್ನು ಮಾಡುವನು ಭಗವಂತ. ನಾವು ಅತ್ಯಂತ ಏನಂತಾರೆ, ಯಾವ ಕೆಲಸವನ್ನೂ ಮಾಡಲಿಕ್ಕೆ ನಾವು ಸಮರ್ಥರಲ್ಲ, ಹಿಂದೆ ಜರುಗ್ತಾ ಇರ್ತೇವೆ. ದೇವರು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಮೇಲಿಂದ ಮೇಲೆ ಕೇಳುವುದು ಮಾಡೋದರಿಂದ ನಮ್ಮಲ್ಲಿ ಆ ಪ್ರಗತಿ ಬರ್ತದೆ, ಉತ್ಸಾಹ ಬರ್ತದೆ, ಪ್ರಯತ್ನಶೀಲನಾಗ್ತಾನೆ ಮನುಷ್ಯ. ಹಾಗಾಗಿ ಅದನ್ನು ನಾವು ಪರಮಾತ್ಮನ ಗುಣವನ್ನು ನಾವು ಉಪಾಸನೆ ಮಾಡಬೇಕು. ಶುಭವರ ಕತವರ್ಣ ರಕ್ತಪಾದಾಬ್ಜನೇತ್ರ, ರಕ್ತ ಕೆಂಪದಾದ ಪರಮಾತ್ಮನ ಪಾದಗಳು ಕೆಂಪಾಗಿದೆ, ಕೈಗಳು ಕೆಂಪಾಗಿದೆ, ಕಣ್ಣಿನ ತುದಿ ಭಾಗ ಕೆಂಪಾಗಿದೆ, ಪರಮಾತ್ಮನ ತುಟಿಗಳು ಕೆಂಪಾಗಿವೆ, ಪರಮಾತ್ಮನ ನಾಲಿಗೆಯ ತುದಿ ಭಾಗ ಅದು ಕೆಂಪಾಗಿದೆ. ಇಂತಹ ಪರಮಾತ್ಮನ ವಿಚಿತ್ರವಾದ ರಕ್ತಪಾದ ಅಬ್ಜ ನೇತ್ರ ಅಧರ ಖರ ನಖ ರಸನಾಗ್ರಹ ಮತ್ತು ಶಂಖಚಕ್ರಾಬ್ಜ ರೇಖ. ಶಂಖಚಕ್ರ ಇವುಗಳೆಲ್ಲ ಪರಮಾತ್ಮನ ಪಾದಗಳಿಗೆ ಇವೆ. ಹಾಗಾಗಿ ಕಾಲಿಯ ಮರ್ದನ ಮಾಡಿದಾಗ ಕಾಲಿಯ ಹೆಡೆಗಳ ಮೇಲೆ ಪರಮಾತ್ಮನ ಪಾದಗಳು ಮೂಡಿತ್ತು, ಶಂಖಚಕ್ರಗಳಿಂದ ಯುತವಾದ ಪಾದಗಳು ಮೂಡಿತ್ತು. ಹಾಗಾಗಿ ಗರುಡ ಬಂದು ಅವನಿಗೆ ತೊಂದರೆ ಕೊಡಲಿಲ್ಲ. ದೇವರು ಹೇಳುತ್ತಾನೆ, ನೀನೇನು ಕಾಳಜಿ ಮಾಡಬೇಡ, ನನ್ನ ಭಕ್ತ ಬಂದು ನಿನಗೆ ಏನೂ ಮಾಡೋದಿಲ್ಲ, ಯಾಕಂದರೆ ನನ್ನ ಪಾದದ ಚಿಹ್ನಗಳು ತಲೆ ಮೇಲೆ ಇದೆ ನಿನಗೆ. ಹಾಗಾಗಿ ಇದನ್ನೇ ತಿಳಿಸ್ಕೊಡ್ತಾರೆ. ಚಕ್ರ ಶಂಕಾಬ್ಜರೇಕ ರವಿಕರ ವರಗೌರಂ ಚರ್ಮಚೀಡಂ ವಸಾನಃ. ಶುಭ್ರವಾದ ಸೂರ್ಯನ ಪ್ರಕಾಶದಂತೆ ಪ್ರಕಾಶಮಯವಾದಂತಹ ಪರಮಾತ್ಮ ಮತ್ತು ಸಂದೀಪ್ತ ಚೂಡಂ ದಧಾನಃ, ಜಟೆಯನ್ನು ಕಟ್ಟಿಕೊಂಡು ಪರಮಾತ್ಮ ಇದ್ದಾನೆ. ವಿಸ್ತೀರ್ಣ ವಕ್ಷಃ ಕಮಲಾಯಿತಾಕ್ಷಃ, ಬಹಳೆಲ್ಲ ವರ್ಣನ ಇದೆ ಪರಮಾತ್ಮನ ಸ್ತೋತ್ರ. ಸಮಸ್ತ ವೇದಾನ್ ಮುಖದ ಸಮುದ್ಗಿರನ್, ಅನಂತ ಚಂದ್ರಾಧಿಕ ವೇದಗಳನ್ನು ಪರಮಾತ್ಮ ಮುಖದಿಂದ ಹೇಳ್ತಾ ಇದ್ದಾನೆ. ಅನಂತ ಚಂದ್ರರ ಕಾಂತಿ ಆ ಮುಖದ ಮೇಲೆ ಕಾಣ್ತಾ ಇದೆ. ಪ್ರಬೋಧ ಮುದ್ರ, ತರ್ಕ ಮುದ್ರ ಮತ್ತು ಜ್ಞಾನ ಮುದ್ರೆ ಇವುಗಳನ್ನು ಪಡೆದುಕೊಂಡು ಪರಮಾತ್ಮ ಯಜ್ಞೋಪವೀತಾದಿನ ಮೈಖಲುಲ್ಲಸನ್, ಪರಮಾತ್ಮನ ಅವತಾರವಾದ ಕೂಡಲೇನೆ, ಪರಮಾತ್ಮನ ಅವತಾರ ಆದ ಮೇಲೇನೆ ಯಜ್ಞೋಪವೀತ ಹಾಕಿಕೊಂಡು ಬಿಟ್ಟಿದ್ದಾನೆ. ಅಂದ್ರೆ ಏನರ್ಥ? ಮುಂಜುವೆಯನ್ನು ಮಾಡಿದ್ದಾರೆ, ಉಪನಯನ ಮಾಡಿದ್ದಾರೆ. ಉಪನಯನ ಮಾಡದೆ ಹೊರತು ವೇದಾಧ್ಯಯನ, ವೇದ ಉಪದೇಶ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತನ್ನೋದು ಸಮಾಜಕ್ಕೆ ತಿಳಿಸೋದಕ್ಕಾಗಿ ಪರಮಾತ್ಮ ಯಜ್ಞೋಪವೀತ ಅಂದರೆ ಉಪನಯನವನ್ನು ಮಾಡಿಕೊಂಡ. ದೃಶಾ ಮಹಾಜ್ಞಾನ ಮುಜಂಗದಷ್ಟುಂ, ಉಪನಯನವಾಯಿತು ಅಂದರೆ ಹುಟ್ಟಿದ ಕೂಡಲೇ ಉಪನಯನ ಮಾಡಿಕೊಂಡ. ಉಪನಯನ ಮಾಡಿದ ಕೂಡಲೇನೆ ಮೇರು ಪರ್ವತಕ್ಕೆ ಹೋಗಿದ್ದಾನೆ. ಮೇರು ಪರ್ವತಕ್ಕೆ ಹೋಗಿ ಸಲೋಕ ಧರ್ಮಾಭಿ ನಿರೀಕ್ಷಯಾತು ದಿಜಿತ್ವಮಾಪ್ಯಾತು ಪಿದುರ್ದದೋ ನಿಜಾಂ ಜ್ಞಾನಂ ತಯೋ ಸಂಸತಿ ಮಾತ್ರದಸ್ಥ ಪ್ರತ್ಯಕ್ಷ ಭಾವಂ. ಆಗ ತಂದೆ ತಾಯಿಗಳಿಗೆ ಹೇಳಿ ಹೋಗ್ತಾನೆ, ನೀ ಯಾವಾಗ ನನ್ನನ್ನು ನೆನೆಸ್ತೀಯೋ, ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀಯೋ ಆವಾಗ ನಿನಗೆ ಬಂದು ದರ್ಶನ ಕೊಡ್ತೇನೆ ಅಂತ ಹೇಳಿ ಆಗಿಂದಾಗ ತಾನು ಹೋಗ್ತಾನೆ. ದ್ವೈಪಾಯನ ಸೋಥ ಜಗಾದ ಮೇರು ಪರ್ವತಕ್ಕೆ ಹೋಗಿದ್ದಾನೆ ಪರಮಾತ್ಮ. ಹೋಗಿ ತಾನು ಅವತಾರ ಮಾಡಿದ ಕಾರ್ಯ ತಕ್ಷಣದಲ್ಲೇನೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹುಟ್ಟಿದಾರಭ್ಯ ಉಪನಯನವನ್ನು ಮಾಡಿಕೊಂಡ. ಉಪನಯನವಾದ ಮೇಲೆ ಅಲ್ಲಿಂದ ಮೇರು ಪರ್ವತಕ್ಕೆ ಹೋಗಿ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಚತುರ್ಮುಖಾದ್ಯೈ ಅನುಗಮ್ಯಮಾನಃ ಉದ್ಧತ್ಯ ವೇದಾನ್ ಅಖಿಲಾನ್ ಸುರೇಭ್ಯ
ದದೋ ಮುನಿಭ್ಯಶ್ಚ ತದಾದಿ ಸೃಷ್ಟೋ. ಪರಮಾತ್ಮ ಮೂಲ ನಾರಾಯಣ ರೂಪದಿಂದ ಹೇಗೆ ಬ್ರಹ್ಮದೇವರಿಗೆ ಉಪದೇಶವನ್ನು, ಮೂಲ ವೇದಗಳನ್ನು, ಅನಂತ ವೇದಗಳನ್ನು ಹೇಗೆ ಉಪದೇಶ ಮಾಡಿದ್ನೋ ಹಾಗೆ ಅವತಾರ ಮಾಡಿದಂತಹ ವೇದವ್ಯಾಸ ದೇವರು ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಉದ್ಧತ್ಯ ವೇದಾನ್ ಅಖಿಲಾನ್ ಸುರೇಭ್ಯೋ ದದೋ ಮುನಿಭ್ಯಶ್ಚ ಆದಿ ಸೃಷ್ಟೋ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ. ಆಗಲೇನೆ ಸಕಲ ಶಾಸ್ತ್ರಗಳ ನಿರ್ಮಾಣ ಮಾಡಿದ್ದಾನೆ. ಮ್ಯೂಟ್ ಮಾಡ್ರಿ ಕುಲಕರ್ಣಿ ಅವರು, ಅಲ್ಲಿ ಆಗಳ ಮ್ಯೂಟ್ ಆಗಿದ್ರಿ ಮತ್ತೆ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ, ಬರಬರಿ ಮ್ಯೂಟ್ ಆಗಿದೆ. ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ದಾರೆ. ಹಾಗೆ ವಿನಿರ್ಣಯಂ, ಸಕಲ ಶಾಸ್ತ್ರ ನಿರ್ಣಾಯಕವಾದ, ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು, ಎಲ್ಲ ಶಾಸ್ತ್ರಗಳನ್ನು ನಿರ್ಣಯಿಸುವಂತಹ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸ ದೇವರು. ನೋಡ್ರಿ ಹೇಳ್ತಾರೆ, ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾನೆ ಪರಮಾತ್ಮ. ಅನಂತ ಜ್ಞಾನವುಳ್ಳಂತಹ ಭಗವಂತ. ಅನಂತವಾದ ವೇದವಿದೆ, ಅಪೌರುಷೇಯವಾದ ವೇದಗಳು. ಆ ವೇದದಲ್ಲಿ ಇಲ್ಲದೇ ಇದ್ದಂತಹ ಸಕಲ ವಾಂಗ್ಮಯಗಳನ್ನು, ಸಕಲ ಸಿದ್ಧಾಂತಗಳನ್ನು, ಸಕಲ ತತ್ವಗಳನ್ನು, ತನ್ನ ಬುದ್ಧಿಯಲ್ಲಿ ಇದ್ದ ಎಲ್ಲವನ್ನು ಪರಮಾತ್ಮ ಮಹಾಭಾರತದಲ್ಲಿ ಹಾಗೂ ಈ ಸೂತ್ರಗಳಲ್ಲಿ ಪರಮಾತ್ಮ ಹೇಳಿದ್ದ. ಸರ್ವಜ್ಞನಾದ ಸರ್ವಜ್ಞ ಶಿಖಾಮಣಿಯಾದ ಪರಮಾತ್ಮ. ತತ್ಸಶುಭು ಬ್ರಹ್ಮಗಿರೀಶ ಮುಖ್ಯ. ಬ್ರಹ್ಮದೇವರು, ರುದ್ರದೇವರೇ ಮೊದಲಾದವರೆಲ್ಲರೂ ಕೂಡ ಅದನ್ನು ಕೇಳಿದ್ದಾರೆ. ಕೇಳಿ ಸುರಾಮುನೀನಾಂ ಪ್ರವರಾಶ್ಚ ತಸ್ಮಾ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಹಾಗೇನೆ ಅದರಂತೇನೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ಎಲ್ಲ ಶಾಸ್ತ್ರ ನಿದರ್ಶನಾತ್ಮಕವಾದಂತಹ ಒಂದು ಅದ್ಭುತವಾದ ಮಹಾಭಾರತವನ್ನ ರಚನೆ ಮಾಡಿದ್ದಾನೆ ಪರಮಾತ್ಮ. ಆ ಮಹಾಭಾರತ ಎಂಥದ್ದು? ವೇದೋತ್ತಮಂ. 4 ವೇದಗಳಿವೆ, ಇದು 5ನೇ ವೇದ, ವೇದಕ್ಕಿಂತಲೂ ಉತ್ತಮ. ಯಾಕೆ? ಸರ್ವಜ್ಞನಾದ ಭಗವಂತ ಇದನ್ನು ರಚನೆ ಮಾಡಿದ್ದಾನೆ. ಮತ್ತು ವಿಧಾತೃಶಂಕರ ಪ್ರಧಾನಕೈ ತನ್ಮುಖತಸ್ತುತೈ ಶ್ರುತಂ. ಆ ಪರಮಾತ್ಮನ ಮುಖದಿಂದಲೇನೆ ಇದನ್ನು ಕೇಳಿದ್ದಾರೆ ಮಹಾಭಾರತವನ್ನ. ಹಾಗಾಗಿ ಅಥೋ ಗಿರೀಶಾದಿಷ್ಟೆಲ್ಲ ರಚನೆ ಮಾಡಿದ ಪರಮಾತ್ಮ. ಏನೇನು ಎಲ್ಲ ಶಾಸ್ತ್ರಗಳನ್ನು ರಚನೆ ಮಾಡಿದ, ಎಲ್ಲ ಶಾಸ್ತ್ರಗಳನ್ನು ನಿರ್ಣಯ ಮಾಡುವ ತದರ್ಥ ನಿರ್ಣಾಯಕ ನ್ಯಾಯ ರತನಾತ್ಮಕವಾದಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾನೆ. ಮತ್ತು ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕವಾದಂತಹ ಮಹಾಭಾರತವನ್ನು ರಚನೆ ಮಾಡಿದ್ದಾನೆ. ಅದು ವೇದೋತ್ತಮವಾದದ್ದು. ಮತ್ತು ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ರಚನೆ ಮಾಡಿದ ಮೇಲೆ ರುದ್ರದೇವರ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳಿಗೆ ಇದ್ದಂತಹ ಯಾವ ಅಜ್ಞಾನ ವಿಪರೀತ ಜ್ಞಾನಗಳು ಇದ್ದವೋ, ಅಜ್ಞಾನ ಮಿಥ್ಯಾರೂಪನಾದ ಕಲಿಯ ಪ್ರವೇಶವಾದದ್ದರಿಂದ ಏನು ಅಜ್ಞಾನ ಮಿಥ್ಯಾಜ್ಞಾನಗಳು ನಮ್ಮಲ್ಲಿ ಹೊಕ್ಕೊಂಡಿದ್ವೋ ಮನಸ್ಸಿನಲ್ಲಿ, ಅದನ್ನೆಲ್ಲವನ್ನು ಕಿತ್ತಿ ಹಾಕಿದ್ದಾನೆ ಪರಮಾತ್ಮ ಈ ಶಾಸ್ತ್ರಗಳ ರಚನೆ ಮಾಡುವ ದ್ವಾರ. ಶಾಸ್ತ್ರಗಳ ರಚನೆ ಮಾಡುವುದಂದ್ರೆ ಏನು? ಉಪದೇಶ ಮಾಡಿ ಮನಸ್ಸಲ್ಲಿದ್ದಂತಹ ಸಂಶಯ ವಿಪರೀತ ಜ್ಞಾನಗಳನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಹೇಳ್ತಾ ನೋಡ್ರಿ, ಅಥೋ ಗಿರೀಶಾದಿ ಮನೋನುಜಾಯಿ ಕಲಿಹಿ ಮಮಾರ ಆಶು. ಮನಸ್ಸಿನಲ್ಲಿದ್ದಂತಹ ಕಲಿ ಸತ್ತು ಹೋಗಿದ್ದಾನೆ. ಹೇಗೆ? ಸುವಾಂಗ್ಮಹೇಶರೈಹಿ, ತತ್ವಜ್ಞಾನವೆಂಬ ಬಾಣಗಳಿಂದ ಪರಮಾತ್ಮ ಅವನನ್ನು ನಿಕೃತ್ಯ ಶೀರ್ಷಃ ಭಗವನ್ ಮುಖೇರಿತೈ ಸುರಾಷ್ಟ್ರ ಸಜ್ಞಾನ ಸುಧಾರಪಂ ರಸಂಪಪುಹು. ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೇ ಕಲರೇವಾ ವಿಶಿಷ್ಟ. ಆಯಿತು, ದೇವತೆಗಳು ರುದ್ರದೇವರ ಮೊದಲ ಮಾಡಿಕೊಂಡ ಸಕಲ ದೇವತೆಗಳಲ್ಲಿ ಕಲಿ ಮನಸ್ಸಿನಲ್ಲಿ ಹೊಕ್ಕೊಂಡಿದ್ದ. ಪರಮಾತ್ಮ ಮಾಡಿದ ಗ್ರಂಥಗಳ ಉಪದೇಶವನ್ನ ಎಲ್ಲ ದೇವತೆಗಳಿಗೆ ಉಪದೇಶ ಮಾಡಿದ. ಪರಮಾತ್ಮ ಶುದ್ಧವಾದ ಜ್ಞಾನವನ್ನ ತನ್ನ ಕರುಣಾಪೂರ್ಣವಾದ ಅನುಗ್ರಹವನ್ನು ಮಾಡೋದರಿಂದ ಎಲ್ಲ ಪರಿಹಾರವಾಯಿತು. ಆದರೆ ಮನುಷ್ಯರ ಪಾಡೇನು? ಮನುಷ್ಯರ ಗತಿಯೇನು? ಮನುಷ್ಯರಲ್ಲಿ ಪ್ರವಿಷ್ಟನಾದ ಕಲಿಯ ದೂರ ಆಗುವುದು ಹೇಗೆ? ಕಲಿಯ ಸಂಹಾರ ಆಗುವುದು ಹೇಗೆ? ಅದನ್ನು ಹೇಗೆ ಪರಿಹಾರ ಮಾಡಿದ ಪರಮಾತ್ಮ ಅಂತಂದರೆ, ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೇ ಕಲಿರೇವಾ ವಿಶಿಷ್ಟ. ತಥೋ ಮನುಷ್ಯೇಷು ಸಂಸ್ಥಿತೋ ವಿನಾಶ ಇತ್ಯೇವ ಹರಿರ್ವ್ಯಚಿಂತಯತ್.
ತಥೋ ನೃಣಾಂ ಕಾಲಬಲಾತ್ ಸುಮಂದಿರ್ ಆಯುರ್ಮತಿಂ ಕರ್ಮ ಚ ವೀಕ್ಷ ಕೃಷ್ಣ ವಿವ್ಯಾಸ ವೇದಾನ್. ಇಷ್ಟೆಲ್ಲ ಬ್ರಹ್ಮದೇವರಿಗೆ ದೇವತೆಗಳಿಗೆ ಉಪದೇಶ ಮಾಡಿದ ವೇದಗಳನ್ನೆಲ್ಲ ಮನುಷ್ಯರಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಾಲ ಕಳೆದಂತೆ 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 ಮನುಷ್ಯರು ಬುದ್ಧಿ ಕಮ್ಮಿ ಉಳ್ಳವರಾಗ್ತಾರೆ, ಮಂದ ಬುದ್ಧಿ ಉಳ್ಳವರಾಗ್ತಾರೆ. ಈಗಿಷ್ಟೆಲ್ಲ ಭಾರಿ ತತ್ವಜ್ಞಾನ, ವೇದ, ಕ್ಷೇತ್ರ ಇವೆಲ್ಲ ನಾವು ಕೇಳ್ತೇವಲ್ಲ, ಭಾರಿ ಬುದ್ಧಿವಂತರಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಕಾಲಕ್ಕೆ ಅನುಸಾರವಾಗಿ ಬುದ್ಧಿಯು ಕಮ್ಮಿ ಆಗ್ತಾ ಹೋಗ್ತದೆ, ಜನರು ಮಂದರಾಗ್ತಾ ಹೋಗ್ತಾರೆ. ತಥೋ ನೃಣಾಂ ಕಾಲಬಲಾತ್ ಸುಮಂದಂ ಆಯುಹು ಮತಿಂಚ ಕರ್ಮ. ಆಯುಷ್ಯನೂ ಕಮ್ಮಿ, ಆಯುಷ್ಯನೂ ಬಹಳ ಕಡಿಮೆ ಇರ್ತದೆ, ಮತ್ತು ಯೋಗ್ಯತಾನೂ ಕಮ್ಮಿ ಇರ್ತದೆ, ಬುದ್ಧಿನೂ ಕಮ್ಮಿ ಇರ್ತದೆ. ಎಲ್ಲ ರೀತಿಯಿಂದಲೂ ಮನುಷ್ಯ ತಾನು ಕಮ್ಮಿ ಆಗ್ತಾ ಹೋಗ್ತಾನೆ. ಅದನ್ನು ನೋಡಿಕೊಂಡು ಪರಮಾತ್ಮ ಏನು ಮಾಡಿದ? ಆ ವೇದಗಳನ್ನು ವಿಭಾಗ ಮಾಡಿದ, ವ್ಯಾಸ ಮಾಡಿದ. ವೇದವ್ಯಾಸ ಅಂತ ಅವರಿಗೆ ಅದಕ್ಕೆ ಹೆಸರು ಬಂತು. ಆ ವೇದಗಳ ವಿಭಾಗ ಮಾಡಿ ವಿಭುರ್ಚತುರ್ಧ, ಮತ್ತು ಅಷ್ಟೇ ಅಲ್ಲದೇನೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ನಾವೇನು ಕೇಳ್ತೇವಲ್ಲ, ಅವರು ಶಿಷ್ಯರು ಮಾಡಿದ್ದು. ಆದರೆ ವೇದಗಳ ವಿಭಾಗವನ್ನು ಮಾಡಿ ಇದು ಋಗ್ವೇದ, ಇದು ಯಜುರ್ವೇದ ಮುಂದೆ ಬರ್ತದೆ, ಅದನ್ನು ಹೇಳ್ತಾರೆ. ಅಂತೂ ವಿವ್ಯಾಸ ವೇದಾಂಸ ವಿಭು ಚತುರ್ಧ ಚಕ್ರೇ ಮಹಾಭಾರತಂ ಚಕ್ರೇ ತಥಾ ಭಾಗವತಂ ಪುರಾಣಂ. ಮನುಷ್ಯರಿಗಾಗಿ ಬರೆದಂತಹ ಗ್ರಂಥ ಅಂತಂದರೆ ಅದು ಭಾಗವತ. ಅಂದರೆ ಮನುಷ್ಯರಿಗಾಗಿ ಸ್ಪೆಷಲ್ ಬರೆದಿದ್ದಾನೆ ಪರಮಾತ್ಮ ಭಾಗವತ ಎಂಬ ಗ್ರಂಥವನ್ನು. ಹಾಗಾಗಿ ಭಾಗವತವನ್ನು ಎಷ್ಟು ಬಾರಿ ಕೇಳಿದರೂ ನಾವು ಕೇಳ್ತಾನೆ ಇರಬೇಕು. ಒಮ್ಮೆ ಕೇಳಿವಿ, 2 ಬಾರಿ ಕೇಳಿವಿ ಅಂತಂದರೆ ನಡೆಯುವುದಿಲ್ಲ. ಯಾಕೆಂದರೆ ನಾವು ಇರುವವರೆಗೂ ಎಷ್ಟು ದಿವಸ ಇದ್ದೇವೆ. ಇವತ್ತೊಂದು ದಿವಸ ಉಸಲಾಟವನ್ನು ಮಾಡಿದ್ದೇವೆ, ಇವತ್ತೊಂದು ದಿವಸ ಊಟ ಮಾಡಿದ್ದೇವೆ, ಒಂದು ದಿವಸ ನಿದ್ದೆ ಮಾಡೀವಿ ಅಂತಂದ್ರೆ ನಡೀತದೇನು? ಮರುದಿವಸ ಅದು ನಡಿಬೇಕಲ್ಲ. ಅದು ಊಟ ಆಗಬೇಕು, ಭೋಜನವಾಗಬೇಕು, ನಿದ್ದೆ ಆಗಬೇಕು, ಶ್ವಾಸೋಚ್ಛ್ವಾಸ ನಡಿಬೇಕು. ಇವೆಲ್ಲ ನಡೆದಾಗಲೇ ನಾವು ಬದುಕಲಿಕ್ಕೆ ಸಾಧ್ಯ. ಹಾಗೆ ನಾವು ಬದುಕಿದಷ್ಟೂ ಕಾಲ ಭಾಗವತವನ್ನು ಶ್ರವಣ ಮಾಡಬೇಕು. ಅದಕ್ಕೆ ಶ್ಲೋಕಪಾದಾರ್ಥಂವ ನಿತ್ಯಂ ಭಾಗವತಮಾಚರೇತ್ ಅಂತ ಹೇಳ್ತದೆ. ಒಂದು ಶ್ಲೋಕವಾದರೂ, ಒಂದು ಶ್ಲೋಕದ ಪಾದವನ್ನಾದರೂ ನಾವು ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತದೆ. ಹಾಗಾಗಿ ಅಂಥ ಭಾಗವತವನ್ನು ಭಗವಂತ ಮನುಷ್ಯರಿಗಾಗಿ ರಚನೆ ಮಾಡಿಕೊಟ್ಟಿದ್ದಾನೆ. ಮಾಡಿ ಏಚ ಸಂತ, ಯಾರ್ಯಾರು ಸಜ್ಜನರು ಅಂತಿದ್ದಾರೋ ಅವರೆಲ್ಲರೂ ಕೂಡ ಭಾಗವತವನ್ನು ಶ್ರವಣ ಮಾಡಿದರೆ ಕಲಿಯ ಬಾಧೆ ಆಗುವುದಿಲ್ಲ. ಬಾಧೆ ಆಗುವುದಿಲ್ಲ ಅಂದ್ರೇನು? ಆ ವ್ಯಕ್ತಿ ಕೇಳಿದ ಭಾಗವತ ಶ್ರವಣವನ್ನು ಮಾಡಿದಂತಹ ವ್ಯಕ್ತಿಗೆ ಅಜ್ಞಾನ, ವಿಪರೀತ ಜ್ಞಾನಗಳು ಅವನವನ ಯೋಗ್ಯತಾನುಸಾರವಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ಎಲ್ಲ ಕಾಲಕ್ಕೂ ಮನುಷ್ಯ ಎಚ್ಚರಾಗಿರ್ತಾನೆ. ದೇವರ ಪೂಜಾ, ಪಾಠ, ಪ್ರವಚನ ಅಂದರೆ ಆಲಸ್ಯ ಬರ್ಲಿಕ್ಕೆ ಶುರು ಆಗ್ತದೆ, ನಿದ್ದೆ ಬರ್ಲಿಕ್ಕೆ ಶುರು ಆಗ್ತದೆ, ಆಕಳಿಕೆ ಬರ್ಲಿಕ್ಕೆ ಶುರು ಆಗ್ತದೆ. ಮನುಷ್ಯನಿಗೆ ಎಲ್ಲ ರೀತಿಯಿಂದಲೂ ಆಲಸ್ಯ ಆಗ್ತಾ ಹೋಗ್ತದೆ. ಯಾಕೆ ಅಂದರೆ ಕಲಿಯ ಪ್ರವೇಶ ಆಗ್ತದೆ ಮನುಷ್ಯನಿಗೆ. ಅದರಿಂದ ಉದಾಸೀನನಾಗ್ತಾನೆ, ಗಮನ ಕೊಡುವುದಿಲ್ಲ, ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಅದೇ ತನ್ನ ಸ್ತೋತ್ರ, ತನ್ನ ಮನೆಯವರ ಸ್ತೋತ್ರ, ತನ್ನ ಮಕ್ಕಳ ಸ್ತೋತ್ರ, ತನಗೆ ಕೀರ್ತಿ, ಪ್ರತಿಷ್ಠಾ, ಐಶ್ವರ್ಯ ಇದ್ದಾಗ 12 ಆಗಲಿ 1 ಆಗಲಿ ಎಚ್ಚರ ಕೊಡ್ತಾನೆ. ಧ್ಯಾನ, ಭಕ್ತಿ, ವೈರಾಗ್ಯಗಳು, ದೇವರ ಪೂಜಾ, ಗೌರವ, ಸಜ್ಜನರ ಪುರಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ಅಂದ್ರೆ ಬಹಳ ಪುಣ್ಯ ಬರಬೇಕು. ಬಹಳ ಪುಣ್ಯ ಬರ್ತದೆ. ಅದನ್ನು ಮಾಡುವುದಕ್ಕಾಗಿಯೂ ಬಹಳ ಪುಣ್ಯ ಇರಬೇಕು. ಹಾಗಾಗಿ ಅದನ್ನು ಮೊದಲಿಗೆ ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಶ್ರವಣ ಮಾಡ್ತಾನೆ ಇರಬೇಕು. ಆಸಕ್ತಿ ಇರಲಿ ಬಿಡಲಿ, ಆಸಕ್ತಿ ಇಲ್ಲ ಅನ್ನೋ ಸಲುವಾಗೇನೆ ಅದನ್ನು ಶ್ರವಣ ಮಾಡಿ ಅನಾಸಕ್ತಿಯನ್ನು ಪರಿಹಾರ ಮಾಡಿ ಆಸಕ್ತಿಯನ್ನು ತಾಳಬೇಕು. ಹೌದ್ರಿ, ನೀವು ಅಂತೀರಿ ಆಸಕ್ತಿ, ಅದನ್ನು ತಾಳಬೇಕು. ಕೇಳಲಿಕ್ಕಾದರೂ ಮೊದಲಿಗೆ ಬರಬೇಕಲ್ಲ. ಹೇಗಾದರೂ ಮಾಡಿ ನಾವು ಜಗಳಾಡಿ ಆದರೂ ನಮ್ಮ ಮಕ್ಕಳಿಗೋ, ನಮ್ಮ ಗಂಡಂದ್ರಿಗೋ, ನಮ್ಮ ಹೆಂಡಂದ್ರಿಗೋ ಯಾರು ಶ್ರವಣ ಮಾಡ್ತಾ ಇರ್ತಾನೆ ತನ್ನ ಕುಟುಂಬದಲ್ಲಿ, ಆ ವ್ಯಕ್ತಿ ಜಗಳಾಡಾದರೂ ಇವತ್ತು 1 ದಿವಸ ಆದರೂ ಶ್ರವಣ ಮಾಡು, ವಾರಕ್ಕೆ 1 ದಿವಸ ಆದರೂ ಶುರು ಮಾಡು ಅಂತ ಹೇಳಿ ಆ ವ್ಯಕ್ತಿಯನ್ನು ನಾವು ಸ್ವಲ್ಪ ಏನಾದರೂ ಮಾಡಿ ಬೈದಾದರೂ ಅಥವಾ ವಿನೀತರಾಗಿಯೋ
ಅಥವಾ ಅವನಿಗೆ ಸಮಾಧಾನದಿಂದಲೋ, ಅವನಿಗೆ ಏನು ಹೇಳಿದರೆ ಕೇಳ್ತಾನೆ ಅದನ್ನು ನಿಮಗೆ ಗೊತ್ತಿರ್ತದೆ, ಅದನ್ನು ಹೇಳಿ ಕೇಳಿಸ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ? ತಥೋ ನೃಣಾಂ ಕಾಲಬಲಾತ್ ಸುಮಂದಂ ಆಯುಹು. ಆಯುಷ್ಯನೂ ಬಹಳ ಕಮ್ಮಿ ಇದ್ದ ಜೀವಾವಧಿಯಲ್ಲಿ ಮನುಷ್ಯನ ಬುದ್ಧಿನೂ ಬಹಳ ಕಮ್ಮಿ. ಸಾಧನೆ ಎಲ್ಲ ಮಾಡ್ಕೊಳ್ಳಿಕ್ಕಾಗ್ತದೆ ಮನುಷ್ಯನ? ಆಗುವುದಿಲ್ಲ. ಹಾಗಾಗಿ ವೇದವ್ಯಾಸ ದೇವರು ನಮ್ಮ ಸಲುವಾಗಿ ಅವತಾರ ಮಾಡಿ, ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ನಮ್ಮ ಸಲುವಾಗಿ ಅವತಾರ ಮಾಡಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದು ಮಹಾಭಾರತ, ಭಾಗವತ. ಮಹಾಭಾರತ ಅಂತನ್ನೋದು ನಮಗೆ ಎಷ್ಟು ಮಟ್ಟಿಗೆ ಯೋಗ್ಯವಾದ ಗ್ರಂಥ, ಅದು ಅತೀ ಮಹತ್ತರವಾದ ಗ್ರಂಥ. ಅತೀ ಉತ್ತಮರಿಗೆ ಅದನ್ನು ಶ್ರವಣ ಮಾಡಲು ಸಾಧ್ಯ. ದೇವತೆಗಳಿಗೆ ಅದು ಶ್ರವಣ ಮಾಡಲು ಸಾಧ್ಯ, ಅಧ್ಯಯನ ಮಾಡುವ ಸಾಧ್ಯ. ನಮಗೆ ಕೇವಲ ಅದನ್ನು ಹೇಳಿದ್ದನ್ನು ಕೇಳುವ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಭಾಗವತವನ್ನು ಮಾತ್ರ ಯಾವಾಗಲೂ ಅಧ್ಯಯನ, ಶ್ರವಣವನ್ನು, ನಿಧ್ಯಾಸನವನ್ನು ಮಾಡಬೇಕು. ಮಾಡಿದಾಗ ಕಲಿಯ ಬಾಧೆ, ನಮ್ಮಲ್ಲಿದ್ದ ಅಜ್ಞಾನ, ಮಿಥ್ಯಾಜ್ಞಾನ ಅಥವಾ ಕಾಮಕ್ರೋಧಾದಿ ದೋಷಗಳು ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ. ಒಂದು ಕಥೆಯನ್ನು ಹೇಳುತ್ತಾರೆ. ಒಂದು ಕೀಟ, ಒಂದು ನೊಣ. ಆ ನೊಣ ಹೊರಟಿರ್ತದೆ. ಆಗ ವೇದವ್ಯಾಸದೇ ನಿಂದ್ರು, ತಾಳು ತಾಳು ಅಂತ ಹೇಳಿ ಅದನ್ನು ನಿಂದ್ರಿಸ್ತಾರೆ. ಭವಸ್ವರಾಜ ಕುಶರೀರಮೇತತ. ಕೀಟನ ಜೊತೆಗೆ ವೇದವ್ಯಾಸದೇವರು ಮಾತನಾಡಿಸ್ತಾರೆ. ಇದೇನು ಸಣ್ಣ ದೇಹವನ್ನು ತಾಳಿದ್ದಿ, ಅದು ಕುಯೋನಿ, ಅದನ್ನು ಬಿಟ್ಟುಬಿಡು. ನಿನಗೆ ಮುಂದಿನ ಜನ್ಮದಲ್ಲಿ ನಾನು ರಾಜ ಮಾಡಿಸ್ತೇನೆ, ನೀನು ರಾಜನಾಗ್ತಿ, ನನ್ನ ಜವಾಬ್ದಾರಿ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಭವಸ್ವ ರಾಜ ಕುಶರೀರಂ, ಈ ಕುಶರೀರವನ್ನು ಬಿಟ್ಟುಬಿಡು. ಏತತ್ ತ್ಯಕ್ತ್ವ ಅಂತ ಹೇಳಿದರು. ಆದರೆ ಆ ಕೀಟ ಏನು ವಿಚಿತ್ರ ನೋಡಿ, ವೇದವ್ಯಾಸದೇವರ ಮಾತನ್ನು ಕೇಳಿಲ್ಲದು. ನೀನು ರಾಜ ಮಾಡಬೇಕಂತ ಇದ್ದರೆ ಈ ಶರೀರ ಯಾಕೆ ಬಿಡಬೇಕು? ನಾನು ಈ ಶರೀರದಲ್ಲಿ ನನಗೆ ರಾಜ ಮಾಡಿಸ್ತೀನಿ. ನಿನಗೆ ರಾಜ ಮಾಡಿಸ್ಬೇಕು ಅಂತ ಇಚ್ಛಾ ಇದೆಯಲ್ಲ, ಅದಕ್ಕೆ ನೀ ಈ ಶರೀರ ಬಿಟ್ಟು ಸತ್ತು ಬಿಡು, ಮುಂದಿನ ಶರೀರ ತಾಳು, ಆ ಶರೀರದಲ್ಲಿ ನಿನಗೆ ರಾಜ ಮಾಡಿಸ್ತೇನೆ ಅಂತ ನೀ ಯಾಕೆ ಕೇಳ್ತಿ? ಇದನ್ನೆಲ್ಲ ಹೇಳೋ ಕಾರಣವಿಲ್ಲ. ಈ ಶರೀರದಲ್ಲೇನೆ ನೈಚ್ಛತ್ತದ ಸೋತತಸ್ತಂ ಅತ್ಯಕ್ತ ದೇಹಂ ನೃಪದಿಂ ಚಕಾರ ಪುರಾ ಸ್ವಭಕ್ತಂ ಋಷಲಂ ಸುಭಕ್ತಂ. ಆಗ ದೇವರಿಗೆ ಈ ಮಾತು ಆ ಕೀಟ ಹೇಳಿದಾಗ, ಆ ನೊಣ ಹೇಳಿದಾಗ ಆಗಲಿ ಅಂತಂದ್ರೆ ದೇವರೇನು ಸ್ವತಂತ್ರ, ಬೇಕಾದೆಲ್ಲ ಪರಮಾತ್ಮನಿಗೆ ಮಾಡಲಿಕ್ಕೆ ಸಾಮರ್ಥ್ಯವಿದೆ, ಸಮರ್ಥನಾಗಿದ್ದಾನೆ ಭಗವಂತ. ಹಾಗಾಗಿ ಕೀಟದಿಂದ ರಾಜ್ಯವಾಳಿಸಿದೆ ಅಂತ ವೇದವ್ಯಾಸ ದೇವರ ಹಾಡಿನಲ್ಲಿ ಬರ್ತದೆ. ಅದು ಇಲ್ಲಿದೆ ಮಾತು. ಮಧ್ವಾಂತರ್ಗತ ವೇದವ್ಯಾಸ ಅಂತ ನಾವು ಹಾಡು ಕೇಳ್ತೀವಲ್ಲ, ಆ ಹಾಡಿನಲ್ಲಿ ಕೇಳಲಿಕ್ಕೆ ಸಿಗ್ತದೆ ನಮಗೆ. ಈ ಕೀಟ ಶರೀರವನ್ನು ಯಾಕೆ ಪಡೆದಿದ್ದ? ಬಹಳ ಮಹತ್ವದ್ದು. ಅವನು ಬಹಳ, ಯದ್ಯಪಿ ಭಗವಂತನ ಭಕ್ತನೇ ಆಗಿದ್ದ, ಪುರಾ ಸ್ವಭಕ್ತಂ, ತನ್ನ ಭಕ್ತನೇ ಆಗಿದ್ದ. ಆದರೆ ಋಷಲಂ ಸುಲಬ್ಧಂ, ಬಹಳ ಜಿಪುಣ ಇದ್ದ. ಅವನು ಬಂದದ್ದೆಲ್ಲ ತಾನು ಇಟ್ಕೋತಿದ್ದ. ಏನು ದಾನಕ್ಕೆ, ಅದಕ್ಕೆ ಇದಕ್ಕೆ ಎದಕ್ಕೂ ಖರ್ಚು ಮಾಡ್ತಿದ್ದಿಲ್ಲ. ದಾನ ಧರ್ಮ ಅಂತೂ ಇಲ್ಲೆಲ್ಲ. ತಮ್ಮ ಮನೆಯವರಿಗೂ ತಾನೇನು ಖರ್ಚು ಮಾಡ್ತಾ ಇದ್ದ. ಬಂದದ್ದೆಲ್ಲ ಗಳಿಸೋದು ಇಟ್ಕೊಳ್ಳೋದು ಇಷ್ಟೇ. ದಾನ ಧರ್ಮ ಅಂತೂ ಇಲ್ಲೇ ಇಲ್ಲ. ಬಹಳ ಲೋಭಿ ಇದ್ದ. ಹಾಗಾಗಿ ಲೋಭಾತ್ಸ ಕೀಟತ್ವಮೋಪೇತ್ಯ ಕೃಷ್ಣ, ಲೋಭದಿಂದ ತಾನು ಯದ್ಯಪಿ ಭಕ್ತನಾಗಿದ್ದಾನೆ, ಭಾರಿ ಭಕ್ತಿ ಮಾಡ್ತಾ ಇದ್ದ ದೇವರ ಮೇಲೆ, ಆದರೆ ದಾನ ಧರ್ಮಗಳಿಲ್ಲ. ಹೀಗೆಲ್ಲ ಅವಸ್ಥೆ ಇತ್ತ ಒಂದು. ಕೀಟತ್ವ ಉಪೇತ್ಯ, ಆದರೆ ಕೃಷ್ಣನ ಪ್ರಸಾದದಿಂದ ಈಗ ರಾಜನಾದ. ದೊಡ್ಡದಾದ ಸಿಂಹಾಸನ, ಆ ಸಿಂಹಾಸನದ ಮೇಲೆ ರಾಜ. ಯಾವುದು? ಸಣ್ಣದಾದ ಇರುವೆ, ನೊಣ, ಯಾರಿಗೂ ಕಾಣಿಸ್ತದೂ ಇಲ್ಲ. ಆದರೆ ಪಟ್ಟಾಭಿಷೇಕ ಆಯಿತು. ಅವನ ಮಾತನ್ನು ಇಡೀ ಊರು ಕೇಳುವಂತೆ ಆಯಿತು, ಮಾಂಡಲಿಕರು ಕೇಳುವಂತೆ ಆಯಿತು. ಮಂತ್ರಿ, ಸೇನಾಧಿಪತಿಗಳು, ರಾಜನಾದಾಗ ಹೇಗೆ ಎಲ್ಲರೂ ಇರ್ತಿದ್ರು, ಎಲ್ಲರೂ ಮಾತು ಕೇಳ್ತಿದ್ರು, ಅವನ ಆಜ್ಞೆ ಉಲ್ಲಂಘನ ಮಾಡ್ತಾ ಇದ್ದಲ್ಲೋ, ಆಜ್ಞಾ ಉಲ್ಲಂಘನ ಮಾಡಿದರೆ ಶಾಸನ ಏನು ಸಿಗ್ತಿತ್ತೋ ಅದೆಲ್ಲವೂ ದೇವರು ಮುಂದೆ ನಿಂತು ಈ ಕೀಟದ ಕಡೆಯಿಂದ ಮಾಡಿಸಿದ್ದಾನೆ ಭಗವಂತ. ಬಹಳ ವಿಚಿತ್ರ ಇದು. ಎಲ್ಲ ಗಟ್ಟಿಮುಟ್ಟಿಯಾದ ಬುದ್ಧಿ, ಶಕ್ತಿ,
ಬಲ ಐಶ್ವರ್ಯ ಇದ್ದ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಏನೂ ಇಲ್ಲದೆ ಇದ್ದ ಸಣ್ಣದಾದ ನೊಣದ ಕೈಯಿಂದ ಭಗವಂತ ಇದನ್ನೆಲ್ಲ ಕಡೆ ಮಾಡಿಸಿದ್ದಾನೆ, ಕೀಟದಿಂದ ಮಾಡಿಸಿದ್ದಾನೆ. ತದೇವ ತಂ ಸರ್ವ ನೃಪಾಹ ಪ್ರಣೀಮು, ಎಲ್ಲ ಬೇರೆ ಬೇರೆ ರಾಜರು ಮಾಂಡಲಿಕರು ಬಂದು ಕಪ್ಪು ಕಾಣಿಕೆಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಅದರ ಹಿಂದೆ ವೇದವ್ಯಾಸ ದೇವರಿದ್ದಾರೆ, ಇದನ್ನು ನಾವು ಮರಿತಕ್ಕದ್ದಲ್ಲ. ಆದರೂ ದೇವರು ಏನೆಲ್ಲ ಮಾಡ್ಲಿಕ್ಕೆ ಸಮರ್ಥ ಅಂತ ಅನ್ನೋದನ್ನು ತಿಳಿಸಿಕೊಡುತ್ತದೆ. ಕರಂ ಚಾಸ್ಯ ತಥೈವ ವೈಶ್ಯಾಹ ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್. ಆಗ ಹೇಳ್ತಾನೆ ಭಗವಂತ, ನಿನಗೆ ಈ ದೇಹದಲ್ಲೇನೆ ಈ ಕ್ಷಣದಲ್ಲೇನೆ ನಾನು ನಿನಗೆ ಮುಕ್ತಿ ಕೊಡಲು ಸಮರ್ಥ. ಯಾರಿಗೆ ಯಾರು ಹೇಳ್ತಾ ಇದ್ದಾರೆ? ಆ ಕೀಟನಿಗೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಕೀಟನಿಗೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನೀನು ಲೋಭಿಯಾಗಿದ್ದಿ, ಹಾಗಾಗಿ ಕೀಟನಾದಿ. ನಿನ್ನ ಪುಣ್ಯ ಇದೆ, ಹಾಗಾಗಿ ನಿನಗೆ ರಾಜ್ಯದಲ್ಲಿ ರಾಜನಾಗಿ ನಾನು ಮಾಡುತ್ತೇನೆ. ಮಾಡಿ ಅಷ್ಟೇ ಅಲ್ಲ, ಈ ಕ್ಷಣದಲ್ಲೇನೆ ನಾನು ನಿನಗೆ ಮುಕ್ತಿಯನ್ನು ಕೊಡಬಹುದು. ಆದರೂ ಒಂದು ಸೀಮೆ ಅಂತ ಮಾಡಿಕೊಂಡಿದ್ದೇನೆ, ಒಂದು ಮರ್ಯಾದೆ ಮಾಡಿದ್ದೇನೆ. ನನ್ನನ್ನೇ ನಾನು ಮೀರಿಬಿಟ್ರೆ ಅದಕ್ಕೇನು ಮರ್ಯಾದೆಗೆ ಏನು ಕಿಮ್ಮತ್ತು ಉಳಿತು? ಒಂದು ಪ್ರತಿಜ್ಞೆ, ಆ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ನಾನು. ಕೊನೆಯ ಜನ್ಮ, ಕೊನೆಯದೇನಿರ್ತದೋ ಅದು ಬಿಂಬದಲ್ಲಿ ಏನಿರ್ತದೋ ಅದೇ ರೂಪವನ್ನು ಅದೇ ತಾಳ್ತಾನೆ. ಅಂದರೆ ಏನು? ಸ್ವಲ್ಪ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ಬಿಂಬ ಏನಿದೆ ನಮಗೆ ಗೊತ್ತಿಲ್ಲ. ನಾವೆಲ್ಲ ಬಿಂಬ, ಪರಮಾತ್ಮ ನಮಗೆ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಭಾವ, ನಮಗೆ ಬಿಂಬನಾದವನು ಪರಮಾತ್ಮ, ಅವನ ಪ್ರತಿಬಿಂಬರಾಗಿದ್ದೇವೆ ನಾವು. ಹಾಗಾಗಿ ಬಿಂಬ ಪ್ರತಿಬಿಂಬ ಭಾವ ಅಂತನ್ನೋದಿದೆ. ಬಿಂಬನೇನಿದ್ದಾನಲ್ಲ, ಆ ಬಿಂಬ ನಮ್ಮ ಬಿಂಬರೂಪಿಯಾದ ಭಗವಂತ. ನಾವು ಹೇಗಿದ್ದೇವೋ ಹಾಗೇನೆ ದೇವರು ಇದ್ದಾನೆ. ಅದೇ ರೂಪದಲ್ಲಿ ಆ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳಬೇಕು ನಾವು. ನಾವೀಗ ಮನುಷ್ಯರಾಗಿದ್ದೇವೆ ಅಂದರೆ ದೇವರು ಮನುಷ್ಯನಾಗಿ ಆ ರೂಪದಲ್ಲೇ ಇದ್ದಾನೆ. ನಾವು ಈಗ ಕೋತಿಯಾಗಿದ್ದೇವೆ ಅಂದರೆ ದೇವರು ಹಾಗೇ ಇದ್ದಾನೆ. ನಾವು ಯಾವ ರೂಪ ಯಾವ ಯೋನಿಯಲ್ಲಿ ಇದ್ದೇವೆ ಅಂತಲೂ ನಮಗೆ ಗೊತ್ತಿಲ್ಲ. ಆ ಯೋನಿನೇ ಕೊನೆಯ ಜನ್ಮವಾಗಿರಬೇಕು ನಮಗೆ. ಈ ಕೀಟನ ಯೋನಿ ಏನಾಗಿತ್ತು ಅಂದರೆ, ಯಾವ ಜನ್ಮ ಆಗಿತ್ತು ಅಂದರೆ ಬ್ರಾಹ್ಮಣನಾಗಿರಬೇಕು. ಅವನ ಸ್ವರೂಪ ಇವನು ಬ್ರಾಹ್ಮಣನಾಗಿದ್ದ. ಹಾಗಾಗಿ ಕೊನೆಯ ಜನ್ಮ ಬ್ರಾಹ್ಮಣನಾಗೇನೆ ಅವ ದೇಹವನ್ನು ಕಳೆದುಕೊಂಡು ಮುಕ್ತಿಗೆ ಹೋಗುವ ಪರಮಾತ್ಮನ ಇಚ್ಛೆ, ಸಂಕಲ್ಪ. ಹಾಗಾಗಿ ಅವನು ಆ ಕೀಟ ದೇಹವನ್ನು ಬಿಟ್ಟು ಎಷ್ಟು ದಿನಗಳ ಕಾಲವರೆಗೆ ನೋಡ್ರಿ ಹೇಳ್ತಾರೆ, ಜ್ಞಾನಂಚ ತಸ್ಮೈ ವಿಬಲಂ ದದೋಚ ಮಹಿಂಚ ಸರ್ವಾನ್ ಬಭುಜೆ ತದಂತೆ ತ್ಯಕ್ವಾತನುಂ. ಪರಮಾತ್ಮ ಅವನಿಗೆ ಜ್ಞಾನ ಕೊಟ್ಟ, ನೀನು ಯಾರು, ನೀನು ಎಂಥವನು, ನಿನ್ನ ಯೋಗ್ಯತೆ ಏನು ಅಂತೆಲ್ಲ ತಿಳಿಸಿ, ಮಹಿಂಚ ಸರ್ವಾನ್ ಎಲ್ಲ ದೇಶವನ್ನ ರಾಜ್ಯವನ್ನ ಭೋಗ ಮಾಡಿಸಿ ನಂತರದಲ್ಲಿ ಅವನಿಗೆ ಹೇಳಿದ, ತ್ಯಕ್ವಾತನುಂ, ಈ ದೇಹವನ್ನು ಬಿಡು. ವಿಪ್ರತನುಂ ಅವ ಉಪೇತ್ಯ ವಿಪ್ರತನುತ್ವಂ ಏತ್ಯ, ಬ್ರಾಹ್ಮಣನಾಗಿ ಹುಟ್ಟಿ ಪದಂ ಹರೇಶ್ಚಾಪ ಸುತತ್ವವೇದಿ, ನನ್ನ ಸ್ಥಾನವನ್ನು ನೀನು ಪಡಿತೀ. ದೇವರು ಹೇಳಿದ್ದೇನು, ಈ ಜನ್ಮದಲ್ಲೇನೆ ಈ ಕ್ಷಣದಲ್ಲೇನೆ ನಾನು ನಿನಗೆ ಮುಕ್ತಿ ಕೊಡಬಹುದು. ಆದರೆ ನಾನು ಒಂದು ಸೀಮೆ ಮಾಡಿಕೊಂಡಿದ್ದೇನೆ, ಒಂದು ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ. ಆಯಾ ಕೊನೆಯ ಜನ್ಮ ಅವನು ಯಾವ ಸ್ವರೂಪವಿರ್ತದೋ ಆ ಸ್ವರೂಪದಲ್ಲಿ ಇದ್ದ ದೇಹವನ್ನೇ ತಾನು ತಾಳಿ ಮುಕ್ತಿಯನ್ನು ಪಡಿತಾನೆ ಅಂತ ನಾನು ಒಂದು ಮರ್ಯಾದವನ್ನು ಮಾಡಿಕೊಂಡಿದ್ದೇನೆ. ಹಾಗಾಗಿ ನೀನು ಈ ದೇಹವನ್ನು ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ವಿಪ್ರನಾಗಿ ನೀನು ನನ್ನ ಸ್ಥಾನವನ್ನು ಪಡಿತೀ ಅಂತ ಭಗವಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಏವಂ ಬಹೂನ್ ಸಂಸತಿ ಬಂಧುತಸ್ಸ ವ್ಯಮೋಚೇತ್ ವ್ಯಾಸ ತನುರ್ಜನಾರ್ದನ ಬಹೂನ್ಯ ಚಿಂತಾನಿ ತಸ್ಯ ಕರ್ಮಣ. ಹೀಗೆ ಪರಮಾತ್ಮ ಒಂದು ಕೆಲಸನ, ಎರಡು ಕೆಲಸನ, ಒಂದು ಕರ್ಮನೋ ಎರಡು ಕರ್ಮನೋ, ಅದ್ಭುತ ಆಶ್ಚರ್ಯಕರವಾದಂತಹ ಕರ್ಮಗಳನ್ನು, ಅನಂತಾನಂತ ಕರ್ಮಗಳನ್ನು ಮಾಡಿದ್ದಾನೆ. ಕೀಟದ ಕಡೆಯಿಂದ ರಾಜ್ಯ ಆಡಿಸುವುದೇನಿದು ಪರಮಾತ್ಮನಿಗೆ ಅಸಾಧ್ಯವಾದ ಕೆಲಸವನ್ನು ಬಹಳ ಪ್ರಯತ್ನಪೂರ್ವಕವಾಗಿ ಮಾಡಿದ, ಈಗೆಲ್ಲ ಏನಿಲ್ಲ. ಅತಿ ಸುಲಭವಾಗಿ ಆಯಾಸವಿಲ್ಲದೇನೆ
ತನ್ನ ಅದ್ಭುತವಾದ ಸಾಮರ್ಥ್ಯ ಸ್ವತಂತ್ರನಾದ ಭಗವಂತ ತಾನು ಮಾಡಿಸಿದ್ದಾನೆ. ಇಷ್ಟ ಅಲ್ಲ ಆದ ಮೇಲೆ ಒಂದಿನ ರುದ್ರದೇವರು ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದ. ರುದ್ರದೇವರು ಏನಂತೂ ತಪಸ್ಸು? ಸ್ವಾಮಿ, ನಾನು ನಿನ್ನ ಮಗನಾಗಿ ಹುಟ್ಟಬೇಕು, ಅವತಾರ ಮಾಡಬೇಕು. ಯಾರು? ರುದ್ರದೇವರು ವೇದವ್ಯಾಸ ದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ಅಥಾಸ್ಯ ಪುತ್ರತ್ವಮಾಪ್ತುಮಿಚ್ಛನ್ ಚಕಾರ ರುದ್ರಸ್ಸು ಸುತಪಸ್ತದೀಯಂ ದದೋಚ ತಸ್ಮೈ ಭಗವಾನ್ ವರಂ ತಂ ಸ್ವಯಂ ಚ ತಪ್ತೇವ ತಪೋ ವಿಮೋಹಯನ್. ಆಗ ಸರಿಯಾಗಲಿ ಅಂತ ದೇವರು ಒಲಿದ ಮೇಲೆ ವರವನ್ನು ಕೊಡ್ತಾನೆ ಆ ರುದ್ರದೇವರಿಗೆ. ಆಗ್ಲೆಪ್ಪ ಅಂತ ಹೇಳಿ ದೇವರು ತಪಸ್ಸು ಮಾಡ್ತಾನೆ. ಏನು ತಪಸ್ಸು ಮಾಡ್ತಾನೆ? ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ಏನಂತ? ನೀನು ನನ್ನ ಮಗನಾಗಿ ಹುಟ್ಟು ಅಂತ ಹೇಳಿ. ರುದ್ರದೇವರು ತಪಸ್ಸು ಮಾಡಿದ್ರು ದೇವರನ್ನು ಕುರಿತು. ಏನಂತ? ನಾನು ನಿನ್ನ ಮಗನಾಗಿ ಹುಟ್ಟುವ ವರವನ್ನು ಕೊಡು. ಆಗ್ಲಿ ಅಂತ ದೇವರು ವರ ಕೊಟ್ಟ. ದೇವರ ವರವನ್ನು ಕೊಟ್ಟ ಮೇಲೆ ದೇವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ಏನಂತ? ರುದ್ರ, ನೀನು ನನ್ನ ಮಗನಾಗಿ ಹುಟ್ಟು ಅಂತ ಹೇಳಿ. ಏನಿದು ವಿಚಿತ್ರ? ದೇವರು ದೊಡ್ಡವನು, ದೇವರನ್ನು ಕುರಿತು ಮೊಮ್ಮಗನಾದ ರುದ್ರ ತಪಸ್ಸು ಮಾಡಿದ. ಹಾಗಾಗಿ ದೇವರು ವರ ಕೊಟ್ಟ, ಆಯ್ತಪ್ಪ ನನ್ನ ಮಗನಾಗಿ ಹುಟ್ಟು ಅಂತ. ಅಷ್ಟಾದ ಮೇಲೆ ಮತ್ತು ದೇವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ನೀನು ನನ್ನ ಮಗನಾಗೂ ಅಂತ ಕೇಳುವುದು ಏನಿದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ರುದ್ರದೇವರು ದೇವರಿಗಿಂತ ಸಣ್ಣವರು ಅಂತನ್ನೋದು ಸಜ್ಜನರಿಗೆ ಗೊತ್ತು. ಆದರೆ ದುರ್ಜನರು, ಅಸುರರು, ಅವರಿಗೆಲ್ಲ ಮೋಹನ ಮಾಡಬೇಕಾಗಿದೆ. ದೇವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ರುದ್ರದೇವರನ್ನು ಮಗನಾಗಿ ಪಡೆದರು. ಆದರೆ ನಿಜವಾದದ್ದೇನು? ರುದ್ರದೇವರೇ ದೇವರನ್ನು ಕುರಿತು ತಪಸ್ಸು ಮಾಡಿ ನಾನು ನಿನ್ನ ಮಗನಾಗ್ತೇನೆ ಅಂತ ತಪಸ್ಸು ಮಾಡಿ ವರವನ್ನು ಪಡೆದದ್ದು. ಅದನ್ನು ಪೂರ್ಣ ವಿರುದ್ಧವಾಗಿ ತಿಳಿದುಕೊಳ್ಳಿ ಅನ್ನೋ ಸಲುವಾಗಿಯೇ ಪರಮಾತ್ಮ ತಪಸ್ಸನ್ನು ಮಾಡಿದ. ಯಾರನ್ನು ಕುರಿತು? ರುದ್ರದೇವರನ್ನು ಕುರಿತು. ನೀನು ನನ್ನ ಮಗನಾಗು ಅಂತ ಹೇಳಿ. ಆಯ್ತು ಅಂತಾಯ್ತು. ಅವಾಗ ವಿಮೋಹನಾಯ ಸುರ ಸರ್ಗಿಣಾಂ ಪ್ರಭು ಸ್ವಯಂ ಕರೋತೀವ ತವ ಪ್ರದರ್ಶಯೇತ್ ಕಾಮಾದಿದೋಮಾಂಶ್ಚ. ಕಾಮ ದೇವರು ನೀನು ನನ್ನ ಮಗನಾಗೂ, ದೇವರು ಕೇಳ್ತಾ ಇದ್ದಾನೆ ನೀನು ನನ್ನ ಮಗನಾಗು ಅಂತ ರುದ್ರದೇವರಿಗೆ. ಇದು ಕಾಮ ಹೌದಿಲ್ಲ? ಅಜ್ಞಾನ ಇತ್ಯಾದಿಗಳು ದೋಷ. ಕಾಮ, ಅಜ್ಞಾನ, ಮಾತ್ಸರ್ಯ ಇತ್ಯಾದಿಗಳೆಲ್ಲ ದೋಷಗಳು. ಆ ದೋಷಗಳು ದೇವರಲ್ಲೂ ಇದೆ. ಅಂದರೆ ದೇವರು ಪಡಿಬೇಕಾದದ್ದನ್ನು ಪೂರ್ಣವಾಗಿ ಪಡೆದಿಲ್ಲ. ಅದಕ್ಕಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ತಪಸ್ಸು ಮಾಡೋದು ಯಾಕೆ? ವರಕ್ಕಾಗಿ. ವರ ಯಾವಾಗ ಪಡಿಬೇಕು? ತನ್ನಲ್ಲಿ ನ್ಯೂನತಾ ಇದ್ದರೆ, ತಾನು ಪಡಿಬೇಕಾದದ್ದನ್ನು ಪಡೆದೇ ಇಲ್ಲ ಅಂತಾದರೆ, ಇರದೇ ಇರೋ ಕಾರಣಕ್ಕೆ, ಪಡೆದೇ ಇರೋ ಕಾರಣಕ್ಕೆ ತಾನು ತಪಸ್ಸು ಮಾಡಬೇಕು. ಹಾಗಾಗಿ ದೇವರು ತಪಸ್ಸು ಮಾಡಿದಂತೆ ಅಜ್ಞಾನಾದಿ ಕಾಮಾದಿ ದೋಷಗಳು ಇವೆ ಅಂತ ತೋರಿಸ್ತಾ ಪರಮಾತ್ಮ ಈ ಕೆಲಸವನ್ನು ಮಾಡಿದ್ದಾನೆ. ಆಗ ಕಾಮಾದಿ ದೋಷಾಂಶ್ಚ ಮೃಷೈವ ದರ್ಶಯೇತ್, ಇಲ್ಲದೇ ಇದ್ದದ್ದನ್ನು ಭಗವಂತ ತೋರಿಸಿ ನ ತಾವತಾ ತಸ್ಯ ಹಿತಂತಿ ಕುತ್ರಚಿತ, ದೇವರಿಗೆ ಎಂದೂ ಇಲ್ಲ ದೋಷಗಳು, ಸರ್ವತಾ ಇದೆ ಅಂತ ಭಾವಿಸಬಾರದು. ತತಸ್ತು ಅರಣ್ಯೋ ಸ ಬಭೂವ ಪುತ್ರಕಃ ಶಿವೋ ಅಸ್ಯ ಸೋಭೂತ್ ಶುಕನಾಮಧೇಯ. ಆಗ ಅರಣಿಮಥನವನ್ನು ಮಾಡ್ತಾ ಇದ್ದಾಗ ಘೃತಾಚಿ ಅಂತನೂ ಅಪ್ಸರಾಸ್ತ್ರೀ ಗಿಳಿ ರೂಪದಿಂದ ಬಂದು ಕೂತಿದ್ದಾಳೆ. ಅದನ್ನು ನೋಡಿ ಮೋಹಿತನಾಗಿ ಪರಮಾತ್ಮ ಅಲ್ಲಿ ರುದ್ರದೇವರನ್ನು ಪಡೆದಿದ್ದಾನೆ. ಆವಾಗ ಏನು ಹೆಸರಿಡಬೇಕು ಇವನಿಗೆ ಅಂತ ಕೇಳಿದಾಗ ಆ ಶುಕಿ ಹೆಣ್ಣು ಗಿಳಿ, ಘೃತಾಚಿ ಅಂತನೂ ಅಪ್ಸರಾಸ್ತ್ರೀ ಶುಕೀಹಿ ಭೂತ್ವಾ ಯಗಮತ್ ಘೃತಾಚಿ. ಅಪ್ಸರಾಸ್ತ್ರೀ ಹೆಣ್ಣು ಗಿಳಿಯಾಗಿ ಬಂದಿದ್ದಾಳೆ ಮತ್ತು ಅರಣಿಮಥನ ಮಾಡುವ ಸಮಯದಲ್ಲಿ ನೋಡಿ ಮೋಹಿತರಾಗಿ ರುದ್ರದೇವರನ್ನು ದೇವರು ಪಡೆದ ಅಂತ. ಕಾಮ ಇಲ್ಲದೆ ಇದ್ದ ಭಗವಂತ ಕಾಮುಕನಾಗಿ ಆ ಶುಕಿ ಗಿಳಿಯನ್ನು ನೋಡಿ ತಾನು ಶುಕಾಚಾರ್ಯ ರುದ್ರದೇವರನ್ನ ಪಡೆದಿದ್ದಕ್ಕಾಗಿ ಆ ಗಿಳಿಗೆ
ಶುಕ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಆ ಗಿಳಿನೇ ಹೇಳ್ತದೆ, ಹೆಣ್ಣು ಗಿಳಿ, ಇಲ್ಲ ನನ್ನಿಂದ ಹುಟ್ಟಿದ್ದು, ನಾನು ನನ್ನ ಕಾರಣಕ್ಕಾಗಿ ಇಲ್ಲಿ ಹುಟ್ಟಿದಂತಾಯಿತು, ಹಾಗಾಗಿ ಈ ರುದ್ರನಿಗೆ ಶುಕ ಅಂತ ಹೆಸರು, ಹಾಗಾಗಿ ಶುಕಾಚಾರ್ಯರು ಅಂತ ಹೆಸರಾಯಿತು ಅವರಿಗೆ. ಹಾಗಾಗಿ ಶುಕೀಹಿ ಭೂತ್ವಾ ಹ್ಯಗಮದ್ಘೃತಾಚಿ ವ್ಯಾಸಂ ವಿಮಥ್ಯಾಂತ ಮುತಾರಣಿಂ ತಂ ಅಕಾಮವತ್. ನೇರವಾಗಿ ನಿರ್ಣಯ ಬಂದೇ ಬಿಡುತ್ತು. ಶ್ರೀಮದಾಚಾರ್ಯ ನಿರ್ಣಯ ಬರದೇ ಬಿಟ್ಟಿದ್ದಾರೆ. ಏನಂತ? ಕಾಮಕ ಅವರು ಅಲ್ಲೇ ಅಲ್ಲ, ಕಾಮನ ಇಲ್ಲೇ ಇಲ್ಲ. ಆದರೂ ಕಾಮುಕನಾದ ಮನುಷ್ಯರು ಹೇಗಿರಬೇಕು ಹಾಗೆ ವರ್ತನೆ ಮಾಡಿ ತೋರಿಸ್ತಾ ಇದ್ದಾರೆ. ಅಕಾಮಯನ್ ಕಾಮುಕವತ್ಸ ಭೂತ್ವ ತಯಾರ್ಥಿತಂ ತಂ ಶುಕನಾಮಧೇಯಂ. ಶುಕ ಅಂತ ಅವರಿಗೆ ಹೆಸರಾಗಿದೆ. ರಮೇಶ್ ದೇಶಪಾಂಡೆ ಅವರು ಮ್ಯೂಟ್ ಮಾಡ್ರಿ. ಶುಕಂ ತಮಾಶು ಪ್ರವಿವೇಶ ವಾಯುಂ. ಇಷ್ಟಾದ ಮೇಲೆ ವಾಯುದೇವರು ನೇರವಾಗಿ ಶುಕಾಚಾರ್ಯರಲ್ಲಿ ಪ್ರವೇಶ ಮಾಡಿದ್ದಾರೆ. ಯಾಕೆ? ದೇವರ ಸೇವೆ ಮಾಡುವುದಕ್ಕಾಗಿ ಮತ್ತು ದೇವರಿಂದ ಉಪದೇಶವನ್ನು ಪಡೆಯುವುದಕ್ಕಾಗಿ. ನೇರವಾಗಿ ರುದ್ರದೇವರಿಗೂ ದೇವರಿಂದ ಉಪದೇಶವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ, ಅಧಿಕಾರ ಇಲ್ಲ, ಯೋಗ್ಯತೆ ಇಲ್ಲ. ಹಾಗಾಗಿ ವಾಯುದೇವರು ಅವರಲ್ಲಿ ಪ್ರವೇಶ ಮಾಡಿ, ವಾಯುದೇವರೇ ನೇರವಾಗಿ ಭಗವಂತನಿಂದ ಉಪದೇಶ ಪಡೆಯುವ ಸಾಮರ್ಥ್ಯ, ರುದ್ರದೇವರು ನೇರವಾಗಿ ಪಡೆಯುವ ಸಾಮರ್ಥ್ಯ ಇಲ್ಲ. ಅದನ್ನೇ ಹೇಳ್ತಾರೆ ನೋಡ್ರಿ. ವಿಮೋಹಯನ್ ತತ್ವಮಾರ್ಗೇ ಸ್ವಯೋಗ್ಯ ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥ ಮತಸ್ಯ ಸರ್ವಂ ಜ್ಞಾನಂ ದದೋ ಭಗವಾನ್ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಎಲ್ಲವನ್ನೂ ಉಪದೇಶ ಮಾಡಿದ್ದಾನೆ ಶುಕಾಚಾರ್ಯರಿಗೆ ಭಗವಂತ. ಸವೇದಾನ್ ಷಡಂಗ ಸಹಿತವಾದಂತಹ ವೇದಗಳನ್ನು ಮತ್ತು ಭಾರತವನ್ನು, ಮಹಾಭಾರತವನ್ನು, ಎಲ್ಲ ಪುರಾಣಗಳನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಯಾರಿಗೆ? ಆತ್ಮಜ, ತನ್ನ ಮಕ್ಕಳಾದ ಶುಕಾಚಾರ್ಯರಿಗೆ ಭಗವಂತ ಉಪದೇಶ ಮಾಡಿದ್ದಾನೆ. ಮುಖ್ಯ ಅಧಿಷ್ಠಾನಭೂತರಾದವರು ಶ್ರೀಮದಾಚಾರ್ಯರು, ಅಂದರೆ ವಾಯುದೇವರು. ಆ ವಾಯುದೇವರ ಒಳಗಡೆ ಇದ್ದದಕ್ಕಾಗಿಯೇ ಪರಮಾತ್ಮ ಶುಕಾಚಾರ್ಯರಿಗೆ ಪೂರ್ಣವಾದ ಉಪದೇಶವನ್ನು ಮಾಡಿ ಅನುಗ್ರಹ ಮಾಡಿ ಇನ್ನು ಮುಂದೆ ಎಲ್ಲ ಶಿಷ್ಯರ ಪರಂಪರೆಯನ್ನು ಬೆಳೆಸ್ತಾರೆ. ಶಿಷ್ಯರ ಪರಂಪರೆಯನ್ನು ಬೆಳೆಸಿ ಎಲ್ಲ ಶಿಷ್ಯರಿಗೂ ಒಂದೊಂದು ಗ್ರಂಥವನ್ನು ರಚನೆ ಮಾಡುವುದಕ್ಕಾಗಿ ಉಪದೇಶ ಮಾಡುತ್ತಾರೆ, ಆಜ್ಞೆಯನ್ನು ಮಾಡುತ್ತಾರೆ. ವೇದವ್ಯಾಸದೇವರಿಂದ ಪಡೆದ ಉಪದೇಶವನ್ನು, ವೇದವ್ಯಾಸದೇವರಿಂದ ಪಡೆದ ಜ್ಞಾನವನ್ನು ತಾವು ಮುಂದೆ ಲೋಕಕ್ಕೆ ಸಮರ್ಪಣೆ ಮಾಡುತ್ತಾರೆ. ಮತ್ತೆ ಪುನಃ ಎಲ್ಲ ದೇವತೆಗಳು, ಮನುಷ್ಯರು, ಸಾಮಾನ್ಯ ಎಲ್ಲ ಜನರು, ಜ್ಞಾನ ಭ್ರಷ್ಟನಾದವರೆಲ್ಲರೂ ಜ್ಞಾನವಂತರಾಗಿ ಮತ್ತೆ ಜ್ಞಾನ ಪ್ರಸಾರ ಸಮಾಜದಲ್ಲಿ ಆಗಿ ಮತ್ತೆ ಪುನಃ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮೊಟ್ಟ ಮೊದಲಿಗೆ ವೇದವ್ಯಾಸ ಭಗವಂತನನ್ನು ಕುರಿತು ಕ್ಷೀರ ಸಮುದ್ರಕ್ಕೆ ಹೋಗಿ ಆ ದುರ್ವಾಸರ ಶಾಪ ಏನಾಗಿತ್ತು, ಅದಕ್ಕಾಗಿ, ಅಂದರೆ ಗೌತಮರ ಶಾಪವಾಗಿತ್ತು, ಶಾಪವಾದದ್ದಕ್ಕೆ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಬೇಕಾದಾಗ ಹಿಂದೆ ಒಮ್ಮೆ ನಮಗೆ ಈ ಬಿಕ್ಕಟ್ಟು ಆಪತ್ತುಗಳು ಬಂದಿತ್ತು. ದುರ್ವಾಸರ ಶಾಪದಿಂದ ಐಶ್ವರ್ಯ ಭ್ರಷ್ಟನಾಗಿ ಬಿದ್ದಾಗ ಸಮುದ್ರ ಮಥನವನ್ನು ಮಾಡಿ ದೇವತೆಗಳನ್ನು ಎಲ್ಲರನ್ನೂ ನೀವು ಮತ್ತೆ ಪುನಃ ಅವರ ಸ್ವರಾಜ್ಯವನ್ನು ಗಳಿಸುವಂತೆ ಭಗವಂತ ನೀನು ಮಾಡಿಸಿದಿ. ಹಾಗಾಗಿ ಎಲ್ಲ ಸಮಾಜದಲ್ಲಿ ಜ್ಞಾನ ಭ್ರಷ್ಟರಾಗಿ ಬಿದ್ದಿದ್ದಾರೆ. ಅಜ್ಞಾನ ಮಿಥ್ಯಾಜ್ಞಾನವೇ ಇದುವೇ. ಯಾಕೆ? ಅಜ್ಞಾನ ಮಿಥ್ಯಾಜ್ಞಾನ ರೂಪನಾದಂತಹ, ಅಜ್ಞಾನ ಮಿಥ್ಯಾ ಮತಿರೂಪನಾದ ಯಾವ ಕಲಿ ಎಲ್ಲರಲ್ಲಿ ಪ್ರವೇಶ ಮಾಡಿದ್ದಾನೆ ಅವನನ್ನು ಕಿತ್ತಿ ಹಾಕಿ ಸಜ್ಞಾನವನ್ನು, ಸುಶಾಸ್ತ್ರವನ್ನು ರಚನೆ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದ್ರು ದೇವತೆಗಳು. ಹಾಗಾಗಿ ಆ ದೇವತಾ ಕಾರ್ಯವನ್ನು ಭಗವಂತ ಮಾಡ್ತಾ ಇದ್ದಾನೆ, ಮುಂದೂ ಕೂಡ ಮಾಡ್ತಾನೆ ಅಂತನ್ನೋದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತಿನ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.